ತುಂಡು ಮತ್ತು ಇದೇನು ಕರಗಿ ಹೋಗುದಿಲ್ಲ. ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸಿದ್ರೆ ಆಗ್ತದೆ. ಎಲೆಯನ್ನು ಹೀಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅದರಲ್ಲಿ ಒಂಥರ ಕುಸುಮ ಅಂದ್ರೆ ಒಂಥರ ಮಕ್ಕ ಇರ್ತದೆ, ಅದು ಹೋಗ್ತದೆ. ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಇಡಿ. ಇಷ್ಟು ನೀರು ಬೇಕು. ಸಿಹಿಗುಂಬಳದಿಂದ ಮಾಡುವಂತಹ ಪಲ್ಯ ಪದಾರ್ಥ ನಾವೆಲ್ಲರೂ ಕೂಡ ತಿಂದಿರ್ತೇವೆ. ಆದರೆ ಅದರ ಎಲೆಯ ದಂಟಿನಿಂದ ಎಲೆಯಿಂದ ಮಾಡುವಂತಹ ಪಲ್ಯ, ಪತ್ರೊಡೆ, ಪದಾರ್ಥ, ಪೋಡಿ, ಅಂಬಡೆ ಇದನ್ನೆಲ್ಲ ನಾವು ತಿಂದಿದ್ದೇವಾ? ಖಂಡಿತವಾಗಿಯೂ ಇಲ್ಲ ಅಲ್ವಾ? ತಿಂದಿದ್ರೂ ಕೂಡ ನಾವು GSB ಒಂದು ನಮ್ಮ ಸ್ಟೈಲಿನಲ್ಲಿ ಮಾಡುವಂತಹ ಈ ಒಂದು ಅಡುಗೆಯನ್ನು ನೀವು ಖಂಡಿತವಾಗಿಯೂ ತಿಂದಿರ್ಲಿಕ್ಕಿಲ್ಲ. ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು, ಅಷ್ಟೇ ರುಚಿಕರ ಕೂಡ ಆಗಿರ್ತದೆ. ಸೊ ಇದನ್ನು ಉಪ್ಪು, ಹುಳಿ, ಖಾರ, ಮೆಣಸು ಇದನ್ನೆಲ್ಲ ಎಷ್ಟೆಷ್ಟು ಹಾಕಬೇಕು ಅಂತೇಳಿ ಹೇಳಿ ಇವತ್ತು ನಮಗೆ ತಿಳಿಸ್ಕೊಟ್ಟು ಈ ಎಲ್ಲ ಅಡುಗೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಜ್ಯೋತಿಮಾಯಿ ಅವರು. ಸೊ ಇವತ್ತು ನಾವು ಇದನ್ನೆಲ್ಲವನ್ನ ಕೂಲಂಕುಷವಾಗಿ ಕರೆಕ್ಟಾಗಿ ಅವ್ರ ಹತ್ರ ಮಾತಾಡ್ತಾ ಎಲ್ಲವನ್ನ ತಿಳ್ಕೊಳ್ಳೋಣ, ಆಯಿತಾ? ಅದೇ ರೀತಿ ನಿಮ್ಗೆಲ್ರಿಗೂ ಕೂಡ ಒಂದು ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತೇಳಿ ಹೇಳಿದರೆ ನಮ್ಮ ಚಾನಲ್ಗೆ 25K ಅಂತೇಳಿ ಹೇಳಿದ್ರೆ 25,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದಕ್ಕಾಗಿಯೂ ನಾನು ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ಊಟವನ್ನು ನಾವು ಜೊತೆಯಾಗಿ ಸವಿಯೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಸುಮಾರು ಒಂದು 3 ತಿಂಗಳ ಹಿಂದೆ ಜ್ಯೋತಿಮಾಯಿ ಜೊತೆ ನಾನೊಂದು ಅಕ್ಕಿ ರೊಟ್ಟಿ ಮತ್ತೊಂದು ಈ ಸೋಯಾ ಚಂಕ್ಸಿದೊಂದು ಸುಕ್ಕ ಮಾಡುವಂಥ ಒಂದು ವಿಡಿಯೋವನ್ನು ಹಾಕಿದೆ. ತುಂಬ ಸುಮಾರು ಒಂದು 25,000ದಷ್ಟು ಜನರೆಲ್ಲ ನೋಡಿದ್ರು, ತುಂಬ ಇಷ್ಟಪಟ್ಟಿದ್ರು. ಸೊ ಇವತ್ತು ತುಂಬ ಸಮಯದ ನಂತರ ಇವತ್ತು ಫೈನಲಿ ಜ್ಯೋತಿಮಾಯಿ ಅವರು ಮತ್ತೊಮ್ಮೆ ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತು ಇವರೊಂದು ಸ್ಪೆಷಲ್ ಆಗಿರುವಂಥ ಒಂದು ಅಡುಗೆಯನ್ನು ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ಅದೇನಪ್ಪ ಅಂತೇಳಿ ಹೇಳಿದರೆ ಸಿಹಿಗುಂಬಳ. ಅದನ್ನು ಎಲ್ಲರೂ ನಾವು ಯೂಸ್ ಮಾಡೇ ಮಾಡ್ತೇವೆ. ಆದರೆ ಸಿಹಿಗುಂಬಳದ ಎಲೆ, ಅದರಿಂದ ಪಲ್ಯ, ಅದೇ ರೀತಿ ಸಿಹಿಗುಂಬಳದ ಒಂದು ಎಲೆಯ ದಂಟು ಏನಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದರಿಂದ ಇದನ್ನ ಪಲ್ಯಕ್ಕೆ ಕೂಡ ಹಾಕ್ತಾರೆ, ಅದೇ ರೀತಿ ಪದಾರ್ಥಕ್ಕೂ ಕೂಡ ಹಾಕ್ತಾರೆ. ಅದು ಮಾತ್ರ ಅಲ್ಲದೆ ಸಿಹಿಗುಂಬಳದ ಎಲೆ ಏನಿದೆ ಅದರದೊಂದು ಪತ್ರೊಡೆ ತರ ಒಂದು ಫ್ರೈ ಮಾಡುವ ಹಾಗೆ. ಸೊ ಅದನ್ನು ಕೂಡ ಅಂದ್ರೆ 3 ಐಟಮ್ ಅನ್ನ ಅವರು ಹೇಳಿಕೊಡ್ತಾ ಇದ್ದಾರೆ. ಸೊ ನಮಸ್ತೆ ಜ್ಯೋತಿಮಾಯಿ ಅವರೇ. ನಮಸ್ತೆ. ಸೊ ಇವತ್ತು ತುಂಬಾ ಸಮಯದ ನಂತರ ಇಲ್ಲಿ ಬಂದಿದ್ದೀರಿ. ಇವತ್ತು ನಮ್ಗೊಂದು ಹೊಸ ಅಡಿಗೆಯನ್ನು ನೀವು ನಮ್ಗೆ, ನಮ್ಮ ವೀಕ್ಷಕರಿಗಾಗಿ ಒಂದು ಮಾಡಿ ತೋರಿಸ್ತಾ ಇದ್ದೀರಿ. ನಿಮ್ಗೆ ವೆಲ್ಕಮ್. ಈಗ ನಾವು ಸ್ಟಾರ್ಟ್ ಮಾಡುವ. ಎಸ್. ದಂಟು. ಈ ಎಲೆಯ ದಂಟನ್ನು ಸಾಧಾರಣವಾಗಿ ಹುರುಳಿಕಾಳು, ಇಲ್ಲದಿದ್ದರೆ ಅಲಸಂದಿ ಬೀಜ, ಇಲ್ಲದಿದ್ದರೆ ರಾಜಮಾ, ಇವುಗಳ ಒಟ್ಟಿಗೆ ಹಾಕಿ ಪದಾರ್ಥ. ಇವತ್ತು ನಾವು ರಾಜಮದ ಜೊತೆ ಅದನ್ನ ಹಾಕ್ತಾ ಇದ್ದೇವೆ. ಹೆಚ್ಚಾಗಿ ಹುರುಳಿ ಒಟ್ಟಿಗೆ ಒಳ್ಳೆ ಮ್ಯಾಚ್ ಆಗ್ತದೆ ಇದು. ಹೌದಾ? ಇದು ಮತ್ತು ಹುರುಳಿ ಒಟ್ಟಿಗೆ ಬೇಯಿಸಿ ತೆಂಗಿನಕಾಯಿ ತುರಿದು ಸ್ವಲ್ಪ ಹುರಿದ ಒಣ ಮೆಣಸು, ಹುಳಿ ಹಾಕಿ ಮಸಾಲೆ ಕಡ್ದು ಹಾಕಿ ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಸೂಪರ್ ಪದಾರ್ಥ. ಅದೇ ರೀತಿ ಈ ಎಲೆಯ ಇದರಿಂದ ಏನ್ ಮಾಡ್ತಾ ಇದ್ದೇವೆ ನಾವು? ಅದೇ ಎಲೆಯಿಂದ ಒಂದು ಉಕ್ಕರಿ ತರ ಮಾಡ್ತೇವೆ, ತುಂಬಾ ಸಪೂರ ಕೊಚ್ಚಿಕೊಂಡು. ಇಲ್ಲದಿದ್ರೆ ಪತ್ರೊಡೆ ತರ ಮಾಡ್ತೇವೆ. ಮೂರನೇದಾಗಿ ಪತ್ರೊಡೆ ತರನೇ ಈ ನಾವು ಕೆಸುವಿನ ಎಲೆ ಅಂದ್ರೆ ಮರುಳಪಾನ್ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ, ಅದರ ಪತ್ರೊಡೆಯನ್ನು ಎಣ್ಣೆಯಲ್ಲಿ ಹುರಿತಾರಲ್ಲ, ಅದೇ ತರ ಇದರ ಎಲೆಯಲ್ಲಿ ಸಹ ಪತ್ರೊಡೆ ಮಾಡಿ ಎಣ್ಣೆಯಲ್ಲಿ ಹುರಿಲಿಕ್ಕೆ ಆಗ್ತದೆ. ನೋಡಿ ಎಲೆ ಇಲ್ಲಿದೆ. ಸೊ ನನಗೆ ನಿನ್ನೆ ನನ್ನ ಅಕ್ಕನ ಅತ್ತೆಯವರು ಇದನ್ನು ಕೊಟ್ಟರು, ಇದನ್ನು ಮತ್ತೆ ದಂಟನ್ನು. ಸೊ ಜ್ಯೋತಿಮಾಯಿ ಅವರಿಗೆ ಫೋನ್ ಮಾಡಿ ಕೇಳಿದೆ ಇದರಿಂದ ಏನೇನು ಮಾಡ್ಬೋದು ಅಂತೇಳಿ. ಸೊ ಇವತ್ತವರು ಬಂದಿದ್ದಾರೆ. ಪಾಪ ಅವರ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ನನಗೆ ಇದನ್ನು ಒಂದು ಹೇಳಿಕೊಡ್ಲಿಕ್ಕೆ. ಸಣ್ಣ ಸಣ್ಣ ತುಂಡು ಮತ್ತು ಇದೇನು ಕರಗಿ ಹೋಗುದಿಲ್ಲ, ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸಿದ್ರೆ ಆಗ್ತದೆ. ರಾಜ್ಮಾ ಹಾಕೋದು ಫಸ್ಟಿಗೆ ನಾವು ಹಾಕ್ತೇವೆ. ಎರಡನ್ನು ಒಟ್ಟಿಗೆ ಬೇಯಿಸಿದ್ರೆ ಮತ್ತು ಸಿಹಿಗುಂಬಳ ಎಲೆಯ ದಂಟು ನೋಡಿ. ಓಕೆ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೋಡಿ, ಮುಳುಗುವಷ್ಟು. ಇದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಮತ್ತು ಉಪ್ಪನ್ನು ಹಾಕಿದ್ದೇನೆ. ಮತ್ತು ಪದಾರ್ಥ ಮಾಡುವಾಗ ಅಂದ್ರೆ ಪದಾರ್ಥ ಆದ್ಮೇಲೆ ಉಪ್ಪು ನೋಡಿ ಹಾಕೋದು. ಇದು ಈಗಲೇ ತುಂಬಾ ಉಪ್ಪು ಹಾಕಿದ್ರೆ ರಾಜ್ಮಾ ಉಪ್ಪು ಇಳ್ಕೊಳ್ತದೆ, ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ.
ಈ ರಾಜ್ಮವನ್ನ ನಾನು ಕಾಶ್ಮೀರದಿಂದ ಬರುವಾಗ ತಂದದ್ದು, ಚಿತ್ರ ರಾಜ್ಮ ಅಂತೇಳಿ ಹೇಳಿ. ಆ್ಯಕ್ಚುಲಿ ನಾವು ಹೋಟೆಲಲ್ಲಿ ನಿಂತಿದ್ವಿ, ಅಲ್ಲಿ ನಮಗೆ ರಾಜ್ಮ ಪದಾರ್ಥ ಇತ್ತು ರಾತ್ರಿ, ತುಂಬ ಒಳ್ಳೆಯದಾಗಿತ್ತು. ಸೊ ಅಲ್ಲಿ ಕೇಳುವಾಗ ಅವ್ರು ಹೇಳಿದರು, ಇಲ್ಲೇ ನಾವು ಕೆಲವೊಂದು ಅಂಗಡಿಗಳೆಲ್ಲ ಸಿಗ್ತದೆ, ಇಲ್ಲೇ ಮಾಡುವಂಥದ್ದು, ಇಲ್ಲೇ ಅದನ್ನು ಬೆಳೀತಾರೆ. ಸೊ ಇದನ್ನು ನೆನೆಸುವ ಅಗತ್ಯ ಕೂಡ ಇಲ್ಲ, ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕ್ಬೋದು ಅಂತೇಳಿ ಹೇಳಿ. ಆದರೆ ನನಗೆ ಧೈರ್ಯ ಬರಲಿಲ್ಲ, ನಾನು ಸ್ವಲ್ಪ 1 ಗಂಟೆಯಷ್ಟು ಅದನ್ನು ನೆನೆಸಿದ್ದೇನೆ, ಮತ್ತೀಗ ಕುಕ್ಕರಲ್ಲಿ ಹಾಕಿದ್ದೇನೆ. 1-2 ವಿಸಿಲಿಗೆ ತೆಗೆಯುವ ಅಂತೇಳಿ ಹೇಳಿ. ಯಾಕಂತ ಹೇಳಿದರೆ ಇದರ ಗುಣ ಗೊತ್ತಿಲ್ಲ ಯಾವ ರೀತಿ ಆಗ್ತದೆ, ಎಷ್ಟು ಅದಕ್ಕೆ ವಿಸಿಲ್ ಬೇಕು ಬೇಯಲಿಕ್ಕೆ ಅಂಥೇಳಿ. ಸೊ ಈಗ ನೋಡುವ. ಸೊ ಈಗ ತೆಂಗಿನ ತುರಿಯನ್ನು ನಾವು ಹಾಕ್ತಾ ಇದ್ದೇವೆ. ಎಷ್ಟು ಬೇಕು ಇದಕ್ಕೆ ಸಣ್ಣ ತೆಂಗಿನಕಾಯಿ ಆದರೆ ಇಡೀ 1 ತೆಂಗಿನಕಾಯಿ ಹಾಕ್ಬೋದು. ಮತ್ತು ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧ ಗಡಿ ಸಾಕು. ಅಂದ್ರೆ ತೆಳ್ಳಗೆ ಇದ್ರೆ ಜಾಸ್ತಿ ಬೇಕು. ಹೌದು, ಅದು ತೆಂಗಿನಕಾಯಿ ಮೇಲೆ ಹೊಂದಿಕೊಂಡು ಹೌದು. ಸೊ ನಮ್ಮನೆಯಲ್ಲಿ ನಾವು ಹೀಗೆ ಫಸ್ಟಿಗೆ ಮೆಣಸನ್ನು ಹುರಿದು ಇಟ್ಟಿರ್ತೇವೆ. ಘಾಟಿ ಮೆಣಸು, ಈ ರೀತಿ ಊರಿನ ಮೆಣಸು, ಗೆಜ್ಜೆ ಮೆಣಸು ಅಂತೇಳಿ ಹೇಳ್ತಾರೆ ಇದಕ್ಕೆ. ಸೊ ಇದನ್ನು ಹುರಿದಿಟ್ಟಿರ್ತೇವೆ. ಸೊ ಇದಕ್ಕೆ ಎಷ್ಟು ಹಾಕಿದ್ದೀರಿ ಜ್ಯೋತಿಮಯವರೇ? ಇದರಲ್ಲಿ 8 ಘಾಟಿ ಮೆಣಸು ಹಾಕಿದ್ದೇನೆ. ಮತ್ತೆ ಅವರವರ ರುಚಿಗೆ ತಕ್ಕಷ್ಟು, ಅಂದ್ರೆ ಖಾರ ಕೆಲವರು ಕಮ್ಮಿ ತಿಂತಾರೆ, ಅವರು ಈ ಗೆಜ್ಜೆ ಮೆಣಸನ್ನು 4 ಹಾಕಿದ್ರೆ ಸಾಕು. ಸೊ ಈಗ ಎಷ್ಟು ಹಾಕಿದ್ದೀರಿ ಒಟ್ಟು? ಇಲ್ಲಿ ನಾನು 6 ಗೆಜ್ಜೆ ಮೆಣಸು ಹಾಕಿದ್ದೇನೆ, ರಾಮನಾಡು ಮೆಣಸು ಅಂತ ಹೇಳ್ತಾರೆ ಅದಕ್ಕೆ, ಮತ್ತೆ 8 ಘಾಟಿ ಮೆಣಸು ಹಾಕಿದ್ದೇನೆ. ಸರಿ. ಅದರ ಜೊತೆ ಹುಣಸೆ ಒಂದು ಎಷ್ಟು ಅಂದಾಜು ಇರ್ತದೆ ಎಲ್ಲರಿಗೂ ಕೂಡ. ನೋಡಿ, ಇಷ್ಟು ಹುಳಿ ಸಾಕು. ಹುಳಿ ಹಾಕುವಾಗಲೂ ತುಂಬಾ ಹಳತು ಹುಳಿ ಆದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಡೀತದೆ. ಅಂದ್ರೆ ಹಾಗೆ ಉಂಟು, ಹಳತ್ತು ಹುಳಿ ಆದ್ರೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಕಮ್ಮಿ ಇರ್ತದೆ ಅದರಲ್ಲಿ, ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದು ಈಗ ಹೊಸ ಹುಳಿ ತುಂಬಾ ಉಂಟು, ಆದ್ರಿಂದ ನೋಡಿ ಎಷ್ಟೇ ಹಾಕಿದ್ದೇನೆ. ತುಂಬಾ ಪದಾರ್ಥ ಹುಳಿ ಆದ್ರೂ ಸಹ ರುಚಿ ಅಲ್ಲ. ಈಗ ನೀರನ್ನು ಹಾಕಿ ನಯವಾಗಿ ಕಡಿಯುವಂಥದ್ದು. ನಮ್ಮ ಹೆಚ್ಚಿನ ಎಲ್ಲ ಪದಾರ್ಥಗಳಿಗೆ ಮಸಾಲೆ ಇದೆ ಅಲ್ವಾ? ಹೌದು, ಇದೇ ಮಸಾಲೆ. ಒಗ್ಗರಣೆಯಲ್ಲೇ ಅದರ ರುಚಿಯನ್ನು ಒಗ್ಗರಣೆಯಲ್ಲೇ ಕಂಡುಕೊಳ್ತೇವೆ ಜಾಸ್ತಿ. ಮಸಾಲೆ ಕಡ್ದಾಯ್ತು ನೋಡಿ. ಈಗ ಚೆನ್ನಾಗಿ ನೈಸ್ ಆಗಿ ರುಬ್ಬೇಕು. ಮತ್ತೆ ಈ ರಾಜ್ಮದ ಬಗ್ಗೆ ನೀವೇನೇ ಹೇಳ್ತಾ ಇದ್ರಿ, ತುಂಬಾ ಗ್ಯಾಸ್ಟ್ರಿಕ್ ರಾಜ್ಮ. ಅದು ಈಚೆಯವರಿಗೆ ಸ್ವಲ್ಪ ಅಂತ ಹೇಳಿದ್ರೆ, ಪದಾರ್ಥ ಮಾಡುದಿಲ್ಲ. ಹಾಗಾಗಿ ಉತ್ತರ ಭಾರತದವರು ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಈ 3 ಹಾಕದವ್ರು ಪದಾರ್ಥ ಮಾಡುದಿಲ್ಲ. ಹಾಗಾಗಿ ಅವರಿಗೆ ಗ್ಯಾಸ್ಟ್ರಿಕ್ ಅಂತ ಗೊತ್ತಾಗುದಿಲ್ಲ. ನಮ್ಗೆ ನಾವೆಂತ ಹೇಳ್ತೇವೆ, ಇದು ಎಲ್ಲ ನೀರುಳ್ಳಿ ಸ್ವಲ್ಪ ಒಗ್ಗರಣೆ ಕೊಡು, ಇಲ್ಲ ಸ್ವಲ್ಪ ನಾವು ಬೆಳ್ಳುಳ್ಳಿ ಹಾಕ್ತೇವೆ. ಹಾಗಾಗಿ ನಮ್ಗೆ ಈ ಪದಾರ್ಥಕ್ಕೆ ಹೆಚ್ಚಾಗಿ ಬೆಳ್ಳುಳ್ಳಿ ಒಗ್ಗರಣೆಯೇ ಹಾಕಿದ್ರೆ ಉತ್ತಮ ಅಂತ ಕಾಣ್ತದೆ ನಮ್ಗೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ರಿಗೂ ಗ್ಯಾಸ್ಟ್ರಿಕ್ ಜಾಸ್ತಿ. ಹಾಗಾಗಿ ಬೆಳ್ಳುಳ್ಳಿ ಒಗ್ಗರಣೆಯಿಂದ ಅದೆಲ್ಲ ಹೊಡೆದು ಹೋಗ್ತದೆ ಗ್ಯಾಸ್ಟ್ರಿಕ್. ಸೊ ರಾಜ್ಮ ಮಾಡುವಾಗ ಬೆಳ್ಳುಳ್ಳಿ ಅಥವಾ ಹಿಂಗನ್ನ ಎರಡರಲ್ಲಿ ಒಂದನ್ನ ಬಳಸಲೇಬೇಕು ಅಂತ. ಹಿಂಗು ಅಥವಾ ಬೆಳ್ಳುಳ್ಳಿ, ಅವರು ಹಿಂಗ ಹಾಕ್ತಾರೆ, ಆದ್ರೆ ನಮ್ಗೆ ಈಗ ಈ ಬೆಳ್ಳುಳ್ಳಿ ಪದಾರ್ಥಕ್ಕೆ ಹಿಂಗು ಬೇಡ. ಹೌದು, ಅಥವಾ ಅದು ಅಥವಾ ಇದು. ನಮ್ಮ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಮಾಡುವ ಈ ದಕ್ಷಿಣ ಕನ್ನಡದಲ್ಲಿ ಅದರದ್ದು ಗೌಡ ಸಾರಸ್ವತ ಕೊಂಕಣಿದವರು ಮಾಡುವ ಪದಾರ್ಥದ ಸ್ವಲ್ಪ ಟೇಸ್ಟ್ ಬೇರೆ ಇರ್ತದೆ, ಜಾಸ್ತಿ ರುಚಿ ಇರ್ತದೆ. ಮತ್ತು ಒಂದನ್ನೇ ಬಳಸ್ತಾರೆ. ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ, ನೀರುಳ್ಳಿ ಅಂದ್ರೆ ನೀರುಳ್ಳಿ. ಆದ್ರೆ ನಿಮ್ಗೆ ಉತ್ತರ ಭಾರತದಾಚೆಲ್ಲ ಹೋದ್ರೆ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಒಂದಾಗೆ ಸೇರಿ ಮಸಾಲೆ ಮಾಡ್ತಾರೆ, ಅದೇ ವ್ಯತ್ಯಾಸ. ಜ್ಯೋತಿಮಾಯಿಯವರು ಮನೆಯಿಂದ ಬರುವಾಗ ನನ್ಗಿದೊಂದು ಹೆಲ್ತ್ ಡ್ರಿಂಕ್ ಅಂತೇಳಿ ಹೇಳಿ ತಂದ್ರು. ಏನಂತೇಳಿ ಹೇಳಿದ್ರೆ, ಮನೆಯಲ್ಲಿ ಕ್ಯಾರೆಟ್, ಬೀಟ್ರೂಟ್, ಆಪಲ್ ಇದನ್ನೆಲ್ಲ ಹಾಕಿ ಅಲ್ವಾ, ಅದನ್ನೆಲ್ಲ ಹಾಕಿ ಮಾಡುವಂಥದ್ದಂತೆ. ಸೊ ತುಂಬಾ ಒಳ್ಳೇದುಂಟು, ಹೆಲ್ತಿಗೆ ಒಳ್ಳೇದು, ಭಾರಿ ಒಳ್ಳೇದುಂಟು. ಇದನ್ನ ಈ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಕುಡಿಬಹುದು ಅಂತ. ಇದು ಹೆಲ್ತಿಗೆ ಮಾತ್ರ ಅಲ್ಲ, ಕಣ್ಣಿಗೂ ಒಳ್ಳೇದು, ಆರೋಗ್ಯಕ್ಕೆ ಪ್ರತಿಯೊಂದು ವಿಷಯದಲ್ಲಿ ಆರೋಗ್ಯಕ್ಕೆ ಒಳ್ಳೇದಿದ್ದು. ಇದಕ್ಕೆ ಇದು ABC ಜ್ಯೂಸ್. A ಫಾರ್ ಆಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ಆದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡುದಿದ್ದು. ಈ ಮೂರನ್ನ ಸಣ್ಣ ಒಂದ್ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕಿ, ಸಣ್ಣ ಬೀಟ್ರೂಟ್ ಒಂದು, ಮತ್ತೆ ಒಂದು ಸಣ್ಣ ಆಪಲ್ ತುಂಡು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ
ಸ್ವಲ್ಪ ನಿಮ್ಗೆ ಸಕ್ಕರೆ ಅಂದ್ರೆ ನಿಮ್ಗೆ ಸ್ವೀಟ್ ನಿಮ್ಮ ಮೇಲೆ ಉಂಟು. ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ. ಇಲ್ಲದಿದ್ರೆ ಏನ್ ಹಾಕ್ಬೋದು? ಸಕ್ಕರೆ ಈಗ ಕೆಲವರು ನಿಮ್ಗೆ ಸಕ್ಕರೆ ಬೇಡದಿದ್ರೆ ಅಂದ್ರೆ ಜೇನನ್ನೆಲ್ಲ ಹಾಕಬಹುದು, ಕಲ್ಲು ಸಕ್ಕರೆ ಹಾಕ್ಬೋದು. ಕಲ್ಲು ಸಕ್ಕರೆ ಹಾಕ್ಬೋದು. ಜೇನಕ್ಕಿಂತ ಕಲ್ಲು ಸಕ್ಕರೆ ಹಾಕ್ಬೋದು. ಈಗ ಕೆಲವರು ಸಕ್ಕರೆ ಯೂಸ್ ಮಾಡಿದರೆ ಕಲ್ಲು ಸಕ್ಕರೆ, ಕಲ್ಲು ಸಕ್ಕರೆ ಬರ್ತದೆ, ಬಿಳಿ ಕಲ್ಲು ಸಕ್ಕರೆ ಬರ್ತದೆ, ಅದನ್ನ ಹಾಕ್ಬೋದು. ಚೆನ್ನಾಗಿ ರುಬ್ಬಿ ಆದ್ಮೇಲೆ ಗಾಳಿಸೋದು, ಹಾಲು ಹಾಕೋದು. ಬಿಸಿ ಮಾಡಿ ತಣಿಸಿದ ಹಾಲು ಆಗ್ತದೆ. ಇಲ್ಲದಿದ್ರೆ ಅಂಗಡಿಯಿಂದ ತಂದ ಹಾಲು ಆಗ್ತದೆ. ಅದು ನಿಮ್ಮ ಮೇಲೆ. ಒಂದು 11 ಗಂಟೆಗೆ ಬೇಸಿಗೆಗಾಲದಲ್ಲಿ ಕುಡಿದ್ರೆ ಒಳ್ಳೇದು. ಒಂದು ಎನರ್ಜಿ ಡ್ರಿಂಕ್. ಚಾ ಕಾಫಿ ಕುಡಿಯೋದಕ್ಕಿಂತ ಈಗ ಇಂಥ ಜ್ಯೂಸ್ ಎಲ್ಲ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು. ಎಲೆಯನ್ನ ಇವರು 2 ಡಿವೈಡ್ ಮಾಡಿದ್ದಾರೆ. ಅದು ಯಾಕಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಎಲೆ, ಅದು ಪತ್ರೊಡೆ ಹಾಗೆ ಹಿಟ್ಟೆಲ್ಲ ಸವರಿ ಎಣ್ಣೆಯಲ್ಲಿ ಹುರಿಲಿಕ್ಕೆ ಒಳ್ಳೇದಾಗ್ತದೆ. ಇದು ತುಂಬಾ ಎಳತಿ ಎಲೆ. ಇದನ್ನು ಸ್ವಲ್ಪ ಪೂರ ಕೊಚ್ಚಿಕೊಂಡು ಉಪ್ಕರಿ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಮತ್ತೆ ಈ ಎಲೆಯನ್ನು ಉಪ್ಕರಿ ಎಲ್ಲ ಮಾಡುವಾಗ ಇದಾಗ್ಲಿ 2 ಎಲೆ ಇದರಲ್ಲಿ ಒಂಥರ ಮಕ್ಕು ತರ ಇರ್ತದೆ. ಹಾಗಾಗಿ ಎಲೆಗಳನ್ನು ಹೀಗೆ ಮಾಡ್ಬೇಕು. ಹೀಗೆ ಮಾಡಿದ್ರೆ ನೋಡಿ ಇದಾಗ್ತದೆ. ನೋಡಿ ಈ ಎಲೆಯನ್ನು ಇದು ಪತ್ರೊಡೆ ಎಲೆ ಆಗ್ಲಿ ಉಪ್ಪರಿಗೆ ಮಾಡುವ ಎಲೆ ಆಗ್ಲಿ ಇದ್ದ ಎಲೆಯನ್ನು ಹೀಗೆ ಮಾಡ್ಬೇಕು. ಹೀಗೆ ಮಾಡುದ್ರಿಂದ ಅದರಲ್ಲಿ ಒಂಥರ ಕುಸುಮ ಅಂದ್ರೆ ಒಂಥರ ಮಕ್ಕ ಇರ್ತದೆ, ಅದು ಹೋಗ್ತದೆ. ಇದು ಬೇಕಾದ್ರೆ ನೋಡಿ ಈ ಎಲೆಯನ್ನು ಮುಟ್ಟಿ ನೋಡಿ, ಮತ್ತೆ ಈ ಎಲೆಯನ್ನು ಮುಟ್ಟಿ ಸ್ವಲ್ಪ ದರ್ಗ ಇರ್ತದೆ. ಅದಕ್ಕೋಸ್ಕರ ಇದನ್ನ ಹೀಗೆ ಮಾಡುದು. ಈಗ ನೋಡಿ ಎಲ್ಲ ಎಲೆಗಳನ್ನು ಸ್ವಲ್ಪ ಹೀಗೆ ಮಾಡಿ. ಇದು ಫ್ರೆಶ್ ನಿಮ್ಗೆ ಸಿಕ್ಕಿದ್ರೆ ಇನ್ನೂ ಒಳ್ಳೇದು. ಇದು ನಾನು ನಿನ್ನೆ ತಂದು ಫ್ರಿಜ್ಜಿನಲ್ಲಿ ಪರವಾಗಿಲ್ಲ. ಆದ್ರೂ ಫ್ರೆಶ್ ತಂದ್ರು ಸಹ ತರದಿದ್ರು ಸಹ ಹೀಗೆ ಮಾಡ್ಲೇಬೇಕು. ನೋಡಿ ಸ್ವಲ್ಪ ಅಂದ್ರೆ ಒಳ್ಳೇದಾಗ್ತದೆ ಅಂತ ಅಷ್ಟೇ, ಮತ್ತೇನಿಲ್ಲ. ಹೆಚ್ಚಾಗಿ ನಮ್ಮವರು ಜಾಸ್ತಿ ತಿಂತಾರೆ ಉಪ್ಕರಿ. ಇದು ಯಾವುದಕ್ಕೆ ಒಳ್ಳೇದು? ಸಿಗುಂಬಳದ ಒಂದು ಹಾಗೇನಿಲ್ಲ. ಇದರಲ್ಲಿ ಮೊದಲಿನವರು ಇಂಥ ಎಲೆಗಳನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ರು, ಅವರ ಹೆಲ್ತ್ ಸಹ ಒಳ್ಳೇದಿತ್ತು. ಈಗ ನಾವೆಲ್ಲ ಅಂದ್ರೆ ಯೂರಿಯಾ ಅದು ಇದೆಲ್ಲ ಹಾಕಿದ ಎಲೆಗಳ ಎಲ್ಲ ಪದಾರ್ಥಗಳನ್ನು ತಿಂತೇವೆ. ನಮ್ಗೆ ಸ್ವಲ್ಪ ಹೆಲ್ತ್ ಇದು ಮನೆ ಅಂಗಳದಲ್ಲೇ ಆದ ಕಾರಣ ಒಳ್ಳೇದು ಅಂತ ಹೇಳಿ ಅಂತ. ಮತ್ತೆ ನೋಡಿ ಇದರಲ್ಲಿ ಹಸಿರು ಇರುವುದರಿಂದ ದೇಹಕ್ಕೆ ತುಂಬಾ ಒಳ್ಳೇದು. ಹೌದು. ಈ ಅರಿವೆ ಸೊಪ್ಪು ಇಂಥ ಸೊಪ್ಪುಗಳನ್ನು ಹೆಚ್ಚು ಯೂಸ್ ಮಾಡೋದ್ರಿಂದ ಮೊದಲಿನ ಕಾಲದವರಿಗೆ ಯಾವ ರೋಗ ರುಜಿನಗಳು ಬರ್ತಿರ್ಲಿಲ್ಲ. ಎಲ್ಲಾ ತರದ ಶಕ್ತಿ ಇದರಲ್ಲಿ ಉಂಟು. ಈ ಕೆಲವು ಎಲೆಗಳಲ್ಲಿ ಐರನ್ ಇರ್ತದೆ, ಕೆಲವು ಎಲೆಗಳಲ್ಲಿ ನಮ್ಮ ರಕ್ತ ಶುದ್ಧಿ ಮಾಡುವ ಅಂಶಗಳಲ್ಲಿ ಇರ್ತದೆ. ದಷ್ಟು ಚಕಡ್ಕವೆ ನೋಡಿ. ಸೊ ಈ ರೀತಿ ಅದನ್ನ ತಿಕ್ಕಿ ಇಟ್ಟ ಎಲೆ ನೋಡಿ, ಎಲೆಯನ್ನು ಹೀಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಎಲ್ಲ ಎಲೆಯನ್ನ ಎಳತ್ತೆಲೆಗಳನ್ನ ಈ ರೀತಿ ಮಾಡ್ಕೊಳ್ತೇವೆ. ಇದರಿಂದ ಕೈಯಲ್ಲಿ ಸ್ವಲ್ಪ ಹೀಗೆ ತಿಕ್ಕಿದಾಗೆ ಮಾಡಿ. ಹೌದು. ಆಗ ಎಳತ್ತು ಎಲೆಗಳಿಂದ ಪಲ್ಯ ಮಾಡುದು, ಮತ್ತೊಂದು ಎಲೆಯಿಂದ ಪತ್ರೊಡೆ ಮಾಡುದು. ಹಾ ಸರಿ. ನೋಡಿ ಎಲೆಗಳನ್ನು ಹೀಗೆ ಪೂರವಾಗಿ ಕೊಚ್ಚಬೇಕು. ನೋಡಿ ಹೀಗೆ ಇದರಿಂದ ಅಂಬಡೆ ಎಲ್ಲ ಮಾಡ್ತಾರೆ. ಅದು ಸಹ ಮಾಡ್ಬೋದು. ಅಂಬಡೆ ಮಾಡ್ಬೋದು. ಮತ್ತೆ ಇದು ಅಕ್ಕಿಯನ್ನು ಕಡ್ದು ಹಾಕಿ ಎಂತ ಹೇಳ್ತಾರೆ, ನಮ್ಮದ್ರಲ್ಲಿ ಮುದ್ದು ಅಂತ ಹೇಳ್ತಾರೆ. ಮುದ್ದೆ ಸಹ ಮಾಡ್ಬೋದಲ್ಲ. ಎಲೆ ಸಿಕ್ಕಿದೆ ನೋಡಿ ಎಷ್ಟೊಂದು ನಮ್ಮನೆದ್ದು. ಗಟ್ಟಿ ಮಾಡಿ ತಿನ್ಬೋದು, ಇಡ್ಲಿ ಮಾಡಿ ತಿನ್ಬೋದು. ಇದರನ್ನು ಹೌದಾ 2-3 ತರದಲ್ಲಿ ಮಾಡಿ ತಿನ್ಬೋದು. ಇಡ್ಲಿ ಮಾಡ್ಬೋದು, ಗಟ್ಟಿ ಮಾಡ್ಬೋದು, ಮುದ್ದೆ ಮಾಡ್ಬೋದು, ಅಂಬಡೆ ಮಾಡ್ಬೋದು, ಪತ್ರೊಡೆ ಮಾಡ್ಬೋದು, ಪಲ್ಯ ಮಾಡ್ಬೋದು, ಪದಾರ್ಥ ಎಷ್ಟು ಐಟಮ್. ಇದರಲ್ಲಿ ಆರೋಗ್ಯದ ವಿಷಯದಲ್ಲಿ ತುಂಬಾ ವಿಟಮಿನ್ ಎಲ್ಲ ಇರ್ತದೆ. ಹಾಗಾಗಿ ಇದು ಒಳ್ಳೇದು ಅಂತ. ಈಗಿನವರು ಇದನ್ನೆಲ್ಲ ತಿನ್ಲಿಕ್ಕೆ ಆಸೆ ಕೊಡುದಿಲ್ಲ. ನಮ್ಗಿಷ್ಟ, ನಾವು ಸ್ವಲ್ಪ ಹಳೆಯವರು. ಮಕ್ಕಳು
ಮಕ್ಕಳು ತಿನ್ನುತ್ತಿಲ್ಲ ಹೇಳುವಾಗ ಮನೆಯಲ್ಲಿ ಅನಿವಾರ್ಯವಾಗಿ ನಿಲ್ಲಿಸ್ಬೇಕಾಗ್ತದೆ. ಆದರೆ ನನಗೆಲ್ಲ ಇಷ್ಟ ಇಂಥದ್ದೆಲ್ಲ ಐಟಮ್ಸ್. ಈ ಹಳೆಯ ಸಾಂಪ್ರದಾಯಿಕ ರೆಸಿಪಿಲಿ ಏನಿದೆ ತುಂಬಾ ಇಷ್ಟ. ಆದ್ರೆ ಮನೆಯಲ್ಲಿ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಇದೆಲ್ಲ ಇಷ್ಟ ಆಗುದಿಲ್ಲ. ಹಾಗಾಗಿ ಆಗ ನಮ್ಗೆ ಕಾರಣ 2-3 ಬಗೆ ಮಾಡಿ ಕುತ್ಕೊಳ್ಬೇಕಲ್ಲ ಅಂತೇಳಿ ಹೇಳಿ ಒಂದೇ ಮಾಡುದು. ಕಾಶ್ಮೀರದಲ್ಲಿ ರಾಜ್ಮಾವನ್ನು ತಗೊಳ್ಳುವಾಗ ಹೇಳಿದ್ರು ಅವರು, ಇದು ನೆನೆಸ್ಬೇಕಾಗಿಲ್ಲ, ಡೈರೆಕ್ಟ್ ಕುಕ್ಕರ್ ಅಲ್ಲಿ ಹಾಕುದು ಅಂತ ಹೇಳಿ. ನಾವು ಕುಕ್ಕರ್ ಅಲ್ಲಿ ಹಾಕಿ 2 ಅಂತೇಳಿ ಹೇಳಿ ಎಣಿಸಿದ್ದು. ಬಟ್ 4 ವಿಸಿಲ್ ತೆಗ್ದೆ. ಬಟ್ ಅಷ್ಟು ಬೇಯಲಿಲ್ಲ. ಇನ್ನೂ ಒಂದು 8 ವಿಸಿಲ್ ಬೇಕಾಗ್ಬೋದೇನೋ, ಒಂದು 6 ಅಂತೂ ಬೇಕೇ ಬೇಕು. ಸೊ ಪುನಃ ನಾನು ಓಪನ್ ಮಾಡಿ ಕುಕ್ಕರನ್ನು ಇಟ್ಟಿದ್ದೇನೆ. ಸೊ ನೀವು ಸಪೋಸ್ ಹೊರಗಿನಿಂದ ರಾಜ್ಮಾವನ್ನು ತಂದು ನೆನೆಸುವ ಅಗತ್ಯ ಇಲ್ಲ ಅಂತೇಳಿ ಹೇಳಿದ್ರೆ ಕೇಳಬೇಡಿ, ಹಾಕಿ. ಹೌದು ಹೌದು, ಸುಮ್ಮನೆ ಈಗ ನಾನು ಪುನಃ ಇದನ್ನು ಇಟ್ಟಿದ್ದೇನೆ. ಸೊ ನಾನು ನೆನೆಸಿದ್ದಕ್ಕಿಂತ ಒಂದು 10 ನಿಮಿಷಕ್ಕೆ ಜಾಸ್ತಿ ಆಗ್ತದೆ, ಯಾಕಂದ್ರೆ ಇದು ಬೇಯಬೇಕು. ಸ್ಟಾರ್ಟಿಂಗ್ ನಾವು ಎಣಿಸಿದ್ದು ಇದರದೊಂದು ಪಲ್ಯ, ಪತ್ರೊಡೆ ಮತ್ತೆ ಅದರ ದಂಟಿನ ಒಂದು ಪದಾರ್ಥ ಅಂತೇಳಿ ಹೇಳಿ. ಸೊ ಈಗ ಇದನ್ನ ಕಟ್ ಮಾಡ್ತಾ ಜ್ಯೋತಿಮಯ್ಯವರು ಹೇಳಿದ್ರು ಇದರ ಒಂದು ಅಂಬಡೆಯನ್ನ ಕೂಡ ಮಾಡುವ ಅಂತೇಳಿ ಹೇಳಿ. ಸೊ ಇವತ್ತು 4 ಬಗೆಯ ವಿಚಾರಗಳನ್ನ ನಾವು ಇಂದಿನ ಒಂದು ದಿನದಲ್ಲಿ ಜ್ಯೋತಿಮಯ್ಯ ಹತ್ರ ಕಲಿತಾ ಇದ್ದೇವೆ. ಸೊ ಅಂಬಡೆಯನ್ನ ಮಾಡ್ತಿದ್ದೇವೆ, ಪತ್ರೊಡೆಯನ್ನ ಮಾಡ್ತಿದ್ದೇವೆ, ಪದಾರ್ಥವನ್ನು ಮಾಡ್ತಿದ್ದೇವೆ, ಪಲ್ಯವನ್ನ ಕೂಡ ಮಾಡ್ತಾ ಇದ್ದೇವೆ. ಪಲ್ಯ ಮಾಡಲಿಕ್ಕೆ ತೆಂಗಿನ ಎಣ್ಣೆ ಒಗ್ಗರಣೆಗೆ ಇಟ್ಟಿದ್ದೇವೆ. ಅದೇ ರೀತಿ 3ರಿಂದ 4 ಈ ಘಾಟಿ ಮೆಣಸು ಅದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಸೊ ಸಾಸಿವೆ ಮತ್ತು ಒಣಮೆಣಸಿನ ಒಗ್ಗರಣೆ ಇದ್ದರೆ ಸ್ವಲ್ಪ ಹಿಂಗಿನ ಹುಡಿ ಹಾಕ್ಬೋದು. ಹಿಂಗು ಹಾಕ್ಬೇಕಾ? ಓಕೆ ಓಕೆ, ಇದೆ ಇದೆ. ಈಗ ಒಗ್ಗರಣೆನ ಹಾಕ್ತಾ ಇದ್ದೇವೆ. ಈಗ ನೋಡಿ ಇಷ್ಟೇ ಸಾಸಿವೆ ಸಾಕು. ಹಾ ನೋಡಿ, ಸರಿ. ಆಮೇಲೆ ಸಾಸಿವೆ ಚಟಪಟ ಚಟಪಟ ಹೇಳಿ ಆದ್ಮೇಲೆ ಒಣಮೆಣಸನ್ನು ಹಾಕಿ, ಒಂದು 3 ಒಣಮೆಣಸು. ಸ್ವಲ್ಪ ಅದರಲ್ಲೇ ಹಿಂಗನ್ನು ಹಾಕಿ, ನೋಡಿ ಈಗ ಸಂಪೂರ್ಣ ಕೊಚ್ಚಿಟ್ಟ ಎಲೆಗಳನ್ನು ಹಾಕೋದು. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ರುಚಿಗೆ ಸ್ವಲ್ಪ ಬೆಲ್ಲ, ಇಲ್ಲ ಸಕ್ಕರೆ ಹೆಚ್ಚಾಗಿ ಯಾರು ಯೂಸ್ ಮಾಡೋದಿಲ್ಲ, ಸಣ್ಣ ಬೆಲ್ಲ ತುಂಡು ಹಾಕ್ತಾರೆ. ಬೆಲ್ಲ ತುಂಡು ಹಾಕಿದ್ರೇನೆ ಇದಕ್ಕೆ ಟೇಸ್ಟ್ ಜಾಸ್ತಿ. ಸೊ ಇನ್ನು ಉಪ್ಪು ಮತ್ತು ಬೆಲ್ಲ ಹಾಕಬೇಕು. ಈಗ ನೋಡಿ ಇದೇನು ಕರಗುದಿಲ್ಲ, ಒಳ್ಳೆ ಹಿಂಗಿನ ಪರಿಮಳವು. ಸ್ವಲ್ಪ ನೀರು ನೋಡಿ, ನೀರು ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಬೋದು, ಯಾಕಂದರೆ ಅದನ್ನು ಕರಗುದಿಲ್ಲ. ಕಲ್ಲು ಉಪ್ಪು ಹಾಕ್ಬೋದು, ನಾನು ಹುಡಿ ಉಪ್ಪು ಎಷ್ಟು ಹಾಕ್ತಾ ಇದ್ದೇನೆ ನೋಡಿ. ಒಂದು ಸ್ವಲ್ಪ ಸಣ್ಣ ಬೆಲ್ಲ ತುಂಡು, ಬೆಲ್ಲ ಅಂತೇಳಿ ಹೇಳಿದೆ ನೋಡಿ, ಇಷ್ಟು ಸಾಕು. ಬೆಲ್ಲ ಹಾಕಿ ಇನ್ನೂ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಬಿಡಿ ನೋಡಿ. ಹೋಗುವ ತನಕ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಇಡಿ. ಇಷ್ಟು ನೀರು ಬೇಕು? ಇದು ಎಷ್ಟೊತ್ತು ಬೇಯಬೇಕು? ಒಂದು 10-15 ನಿಮಿಷ. 10-15 ನಿಮಿಷ. ಈಗ ಪತ್ರೊಡೆಗೆ ರೆಡಿ ಆಗ್ತಾ ಇದೆ. ಇದರಲ್ಲಿ ನಾನೊಂದು 3/4 ಗ್ಲಾಸ್ ಅಷ್ಟು ಅಕ್ಕಿಯನ್ನು ನೆನೆಲಿಕ್ಕೆ ಹಾಕಿದ್ದೆ. ಅದು 1 ಗಂಟೆ ನಂತರ ಈ ರೀತಿ ಆಗಿದೆ. ಸೊ ಇದನ್ನು ಹಾಕಿದ್ದೇನೆ ಕಡಿಲಿಕ್ಕಿದ್ದು. ಅದರ ನಂತರ ಸುಮಾರು ಎಷ್ಟು ಬೇಕು? 2, 4, 6, 8, 10 ಘಾಟಿ ಮೆಣಸು. ಸ್ವಲ್ಪ ಹುಳಿ ಹಾಕಬಹುದಲ್ವಾ? ಸ್ವಲ್ಪ ಹುಳಿ ಬೇಕಾ? ಸ್ವಲ್ಪ ಹುಳಿ ಯಾಕೆ ಹಾಕೋದಂದ್ರೆ ಸ್ವಲ್ಪ ಖಾರ ಹೊಡೆದು ಸ್ವಲ್ಪ ಹುಳಿ ಸಾಕು. ಹೌದು, ಇಷ್ಟೇ. ಹುಣಸೆ 2 ಹುಣಸೆ ಬೀಜ ಇದ್ರೆ ಅಷ್ಟು ಹುಳಿ ಬೇಕು. ಅದರ ನಂತರ ಆಗ ನಾವು ಪಲ್ಯಕ್ಕೆ ಹಾಕಿದ್ದು ಹುಳಿ. ಇದು ನೋಡಿ, ಇದು ಎಷ್ಟು ಅಂತೇಳಿ ಹೇಳಿ. ಇದು ಸಹ ಹುಳಿ ಅಷ್ಟೇ ಬೇಕಾ? ಹುಳಿ ಅಷ್ಟಿಲ್ಲ, ಅದಕ್ಕಿಂತ ಕಮ್ಮಿ, ಸ್ವಲ್ಪ ಕಮ್ಮಿ. ಸೊ ಅಕ್ಕಿ, ಇಂಗು, ಹುಳಿ ಮತ್ತೆ ಒಂದು ಘಾಟಿ ಮೆಣಸು ಎಷ್ಟು ತಗೊಂಡಿದ್ದೀರಿ? ಘಾಟಿ ಮೆಣಸು 10 ಘಾಟಿ ಮೆಣಸು.
ಮತ್ತೆ ನಾನು ಹೇಳಿದ್ದೇನಲ್ಲ ಇದರಲ್ಲಿ ಇಂಥ ನನ್ನ ಮುಕ್ಕಾಲು ಅಕ್ಕಿಯನ್ನು ಹಾಕಿದೆ. ಇದರಲ್ಲಿ ಉಪ್ಪು ಸಹ ಹಾಕಬೇಕು. ಈಗಲೇ ಉಪ್ಪು ಸಹ ಪುಡಿ ಉಪ್ಪು ಹಾಕ್ತೇನೆ. ಅಲ್ಲ ಕಲ್ಲುಪ್ಪು ಉಂಟು ಇದು. ಸಾರಿ, ಕಲ್ಲುಪ್ಪು ಹಾಕ್ತೇನೆ. ಕಲ್ಲುಪ್ಪು ಹಾಕ್ತೀರಾ? ಹೆಚ್ಚಾಗಿ ಹುಡಿ ಉಪ್ಪು ಇದೆ ಅಭ್ಯಾಸ. ನೋಡಿ, ಕಲ್ಲುಪ್ಪು ಇಷ್ಟ ಹಾಕಿದ್ದೇನೆ. ಕಲ್ಲುಪ್ಪು ಇದನ್ನು ಹಾಕಿ ನಯವಾಗಿ ಕಡಿಮೆ ಒಂಚೂರು ಸ್ವಲ್ಪ ಅರಸಿನ ಸ್ವಲ್ಪ ಹೆಚ್ಚಂದ್ರೆ ಅದೊಂದು ಒಂಥರ ಆಯುರ್ವೇದಿಕ್ ಇದಲ್ವ ಅದು ಮದ್ದಿದ್ದು. ಸೊ ಇದಿಷ್ಟನ್ನ ನಯವಾಗಿ ಕಡಿಯೋದು ಅಲ್ವಾ? ಸ್ವಲ್ಪ 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 ಸೊ ಇದು ಉದ್ದಿನ ಹಿಟ್ಟು ಅದು ನಾನು ಮಾಡಿದ್ದೆ. ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ, ಕಾಲಿಗಿಂತ ಜಾಸ್ತಿ ಇದೇ ಗ್ಲಾಸಿನಲ್ಲಿ. ಇದರಲ್ಲಿ ಮುಕ್ಕಾಲು ಅಕ್ಕಿ ತಗೊಂಡ್ರೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಉದ್ದನ್ನು ತಗೊಂಡು ನಾನು ಅದನ್ನು ಫ್ರೈ ಮಾಡಿ ಅದನ್ನು ನಯವಾಗಿ ಅರ್ಧ ಇಲ್ಲಿಟ್ಟಿದ್ದೇನೆ. ಆದರೆ ಮಾಯವರು ಹೇಳಿದರು ಇದಿಷ್ಟು ಆಗೋದು ಬೇಡ ಇತ್ತು, ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕಿತ್ತು ಅಂತೇಳಿ. ನಾನು ಬ್ರೌನ್ ಕಲರ್ ಕ್ರೀಮ್ ಇದ್ರೆ ಸಾಕು ಅಂತೇಳಿ. ಸೊ ನಾನು ಮಾಡಿದ್ದೊಂದು ಸ್ವಲ್ಪ ಹೆಚ್ಚಾಯಿತು. ಸೊ ನೀವು ಅಷ್ಟು ಮಾಡಬೇಡಿ. ನೋಡಿ ಈಗ ನೋಡಿ ಈಗ ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸಿಯಲ್ಲೇ ಮಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ. ಇದು ಚಿಕ್ಕ ಪಾತ್ರೆ ಆದ್ರಿಂದ ನಾನು ಹಾಕಲಿಲ್ಲ. ನೋಡಿ ಈ ಹದಕ್ಕೆ ಬರಬೇಕು. ಇನ್ನೂ ಸ್ವಲ್ಪ ಗಟ್ಟಿಯಾದರೆ ಒಳ್ಳೇದಿತ್ತು. ನಾನು ಹಾಕಿದ್ದು ನೀರು ಸ್ವಲ್ಪ ಜಾಸ್ತಿ ಆಯಿತು. ಸೊ ಇದು ಎರಡನ್ನ ಕೂಡ ನೀವು ತಿಳ್ಕೊಳ್ಬೇಕು. ಏನಂತ ಹೇಳಿದ್ರೆ ಇಲ್ಲಿ ಮೂರನೇ ಅಕ್ಕಿಗೆ ಹೌದು ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ನೀರು ಹಾಕಿದ್ರೆ ಒಳ್ಳೇದು. ಅಂದ್ರೆ ಅದು ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಆಗ್ಬೇಕಲ್ಲ ಅದಕ್ಕೆ. ಸೊ ಉದ್ದು ಮತ್ತೊಮ್ಮೆ ಹೇಳ್ತಾನೆ, 1/3 ಉದ್ದಿಗೆ 4/3 ಭಾಗ ಅಕ್ಕಿ. ಅದನ್ನು ಹಾಕಿ ಉದ್ದನ್ನು ಹುರಿದುಕೊಂಡು ಅದನ್ನು ನಯವಾಗಿ ಕಡಿಯುವಂಥದ್ದು. ಅದೇ ಅಕ್ಕಿಯನ್ನು ನೆನೆಸಿ ಅದನ್ನು ಕಡಿಯುವಂಥದ್ದು. ನೋಡಿ ಇದಾಗಿದಲ್ಲ. ಇದೇ ಹಿಟ್ಟಲ್ಲಿ ಪತ್ರೊಡೆ ಮಾಡ್ಲಿಕ್ಕೂ ಆಗ್ತದೆ, ಸಪೂರ ಕುಚ್ಚಿ ಅಂಬಡೆ ಮಾಡ್ಲಿಕ್ಕೂ ಆಗ್ತದೆ. ಒಂದೇ ಹಿಟ್ಟನ್ನು ಯೂಸ್ ಮಾಡಿ. ಹೌದಾ? ಸರಿಯಾಗಿದೆ ಅಂತೆ. ಯಾಕಂತ ಹೇಳಿದ್ರೆ ಉದ್ದಿನ ಹಿಟ್ಟು ಏನಿದೆ ಅದು ಉತ್ತಾ ಬರ್ತದೆ, ಹಾಗಾಗಿ ನೋಡಿ ಇಷ್ಟು ಗಟ್ಟಿ ಆಗಿದೆ. ಈಗ ಎಲೆಗೆ ಬಳಪನ್ನ ಲೌಚಾಕ ಎಲೆಗೆ ಹಚ್ಚಲಿಕ್ಕೆ ಸರಿ ಉಂಟು. ತುಂಬಾ ತೆಳ್ಳಗಾದ್ರೂ ಎಲೆಗೆ ಹಚ್ಚಲಿಕ್ಕೆ ಆಗುದಿಲ್ಲ. ಮತ್ತೆ ಈ ಎಲೆಯನ್ನು ಕೂಡ ಅವರು ಫಸ್ಟಿಗೆ ಮಾಡಿ ತೋರಿಸಿದ್ರಲ್ಲ, ಅದು ಅದರ ಇದನ್ನ ತೆಗೆಯುವಂಥದ್ದು ಕೈಯಲ್ಲಿ. ಯಾವುದು ಪಲ್ಯಕ್ಕೆ ಯಾವ ರೀತಿ ಇದನ್ನ ಅದರ ಮುಳ್ಳನ್ನೆಲ್ಲ ಕೈಯಿಂದ ತಿಕ್ಕಿ ತೆಗೆದಿದ್ರು ನೋಡಿ, ಇದಕ್ಕೂ ಅದೇ ರೀತಿ ತೆಗಿಬೇಕು ನೋಡಿ. ಆದ್ರೆ ಹಿಟ್ಟು ತುಂಬಾ ಗಟ್ಟಿ ಆದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹೀಗೆ ಸ್ವಲ್ಪ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡಿ. ಯಾಕಂದ್ರೆ ಎಲೆಗೆ ಹಚ್ಚುವಾಗ ಸ್ವಲ್ಪ ಸಲೀಸಾಗಿ ಹಾಕಬಹುದು ಅಂತ ಅಷ್ಟೇ. ಒಂದು ದಪ್ಪ ದೋಸೆ ಹಿಟ್ಟರೆ ಹೇಗಿರ್ತದೆ ಹಾಗೆ. ಹೌದು ನೋಡಿ ಹೀಗೆ ಪತ್ರೊಡೆಯನ್ನು ಹೇಗೆ ಹಚ್ಚುತ್ತಾರೆ ಹಾಗೇನೆ. ಇದು ಸ್ವಲ್ಪ ಎಳತೆ ಎಲೆ ಆದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಪತ್ರೊಡೆ ಎಲೆಯನ್ನು ಯಾವ ರೀತಿ ಹಾಕ್ತಾರೆ ನೋಡಿ, ಅದೇ ರೀತಿ ಹೇಗೆ ಅದನ್ನು ಒಂದರ ಮೇಲೆ ಒಂದು ಇಟ್ಟು ಅದಕ್ಕೆ ಮಸಾಲೆಯನ್ನು ಹಾಕ್ತಾರೆ ಅದೇ ರೀತಿ ಹೀಗೆ ಪತ್ರೊಡೆ ಎಲೆ ಹಾಗೇನೆ ಹಚ್ಚಿಕೊಂಡು ಹೋದ್ರೆ ಆಯ್ತು. ಆದ್ರೆ ಇದು ಟೇಸ್ಟ್ ಒಳ್ಳೇದಾ? ಆ ಟೇಸ್ಟ್ ಒಳ್ಳೇದು, ಟೇಸ್ಟಿಗೆ ಅದೇ ಒಳ್ಳೇದು. ಆದ್ರೆ ಇದು ಇದು ಫ್ರೈ ಮಾಡುದಲ್ವಾ? ಪತ್ರೊಡೆ ಅಂತ ಹೇಳುವಾಗ ಆ ಎಲೆಗೆ ಇರುವ ಟೇಸ್ಟೇ ಬೇರೆ, ಈ ಎಲೆಗೆ ಇರುವ ಟೇಸ್ಟೇ ಬೇರೆ. ಹೌದು. ಇದು ಎಷ್ಟು ಎಲೆ ಹಾಕಿ ಮತ್ತೆ ಲೋಳೆ ಮಾಡುದು? 2-3 ಹಾಕಿದ್ರೆ ಸಾಕು. ತುಂಬಾ ಇದ್ರೆ ಆಡಿದಾಗೆ ಆಗ್ತದೆ. ಆಡಿ ಕೂತ್ಕೊಳ್ತಾರಲ್ಲ ಮಕ್ಕಳ ಜೊತೆ, ಆಗ್ತದೆ ತಡ. ಹೌದು, ಇದು ಸಾಕು ನೋಡಿ. ಸೊ ನೀವು ಸುಮಾರು ಒಂದು 4 ಎಲೆಯಷ್ಟು ಹಾಕಿದ್ರಿ. ಒಟ್ಟಿಗೆ 4 ಎಲೆ ಹಾಕಿದೆ. ಇದನ್ನೀಗ ರೋಲ್ ಮಾಡಿ ಇಡ್ತೇನೆ. ಮತ್ತು ನಿಮಗೆ ನೋಡಿ ಈ ರೋಲನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಪ್ಲಾಸ್ಟಿಕಲ್ಲಿ ಅವತ್ತು ವೇಣುಮಾಯಿಯವರು ಹೇಳಿದಾಗೆ ಇದು ರೋಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನಿಮಗೆ ಬೇಕಾದಾಗ ತೆಗೆದು ಕಟ್ ಮಾಡಿ ಹುರಿಬಹುದು. ಏನು ಹಾಳಾಗೋದಿಲ್ಲ. आणि एक साइड
ವಾಪಸ್ ಹಾಕ ವಾಪಸ್ ಹಾಕ ಬೈ ಅನ್ನಿ ರೋಲ್ ಮಾಡ್ತಾ ಮಾಡ್ತಾ ಹಾಕ್ತಾ ಇರಬೇಕಾ? ಹೌದು, ಎಲ್ಲ ಒಂದೇ ಸರ್ತಿ ಹಾಕಿದ್ರೆ ಸಾಕು. ಇನ್ನು ಹೀಗೆ ರೋಲ್ ಮಾಡ್ತಾ ಹೋಗ್ಬೋದು. ತುಂಬ ದೊಡ್ಡ ದೊಡ್ಡ ಮಾಡಬೇಕಂತಿಲ್ಲ. ಚಿಕ್ಕ ಚಿಕ್ಕದು ಪತ್ರೊಡೆಯನ್ನು ಹುರಿದು ತಿನ್ಲಿಕ್ಕೆ ಒಳ್ಳೇದಾಗ್ತದೆ ನೋಡಿ. ಇಲ್ಲಿಗೆ ಈಗ ಇದು ಅಂಟಿ ಕುತ್ಕೊಳ್ಳೋದಕ್ಕೋಸ್ಕರವೇ ನೋಡಿ, ಇಲ್ಲಿ ಎಲೆಯಲ್ಲಿ ಸ್ವಲ್ಪ ಹಿಟ್ಟು ತಾಗಲಿಲ್ಲ, ಅದಕ್ಕೋಸ್ಕರ ನಾನೀಗ ಹಿಟ್ಟು ಹಾಕಿದೆ ನೋಡಿ. ಆಯ್ತು ಅಲ್ವಾ? ಹಾಂ ನೋಡಿ, ಈ ಥರ ಇಲ್ಲಿ ನೋಡಿ, ಈಗ ಸ್ವಲ್ಪ ತಾಗಲಿಲ್ಲ ಹಿಟ್ಟು, ಅದು ಎಣ್ಣೆಯಲ್ಲಿ ಹುರಿಯುವಾಗ ಬಿಟ್ಟು ಕೊಡಬಾರ್ದು. ಅದಕ್ಕೋಸ್ಕರ ಎಲ್ಲೆಲ್ಲ ತಾಗಲಿಲ್ವಾ ಹಿಟ್ಟು, ಅಲ್ಲಿ ಸ್ವಲ್ಪ ಹಿಟ್ಟು ತಾಗಿಸಿ ರೋಲ್ ಮಾಡಿ ನೋಡಿ. ಎಸ್, ಇದೊಂದು ರೋಲ್ ಆಯ್ತು. ಹೀಗೆ ರೋಲ್ ಮಾಡ್ತಾ ಹೋಗುದು. ಸೊ ಇಲ್ಲಿ ಪಲ್ಯದ ನೀರು ಹಾಕಿದ್ದೆಲ್ಲ ಕರಗಿದೆ. ಸೊ ಇದು ಆಗಿದೆ. ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡುವ. ಹೇಗಂತೇಳಿ ಹೇಳಿದರೆ, ಈ ಪಲ್ಯ ಆದ ಹಾಗೆ ಇದನ್ನು ಆಫ್ ಮಾಡೋದು. ಆಫ್ ಮಾಡಿ ಆದ ಮೇಲೆ ಈ ತೆಂಗಿನ ತುರಿಯನ್ನು ಹಾಕುವಂಥದ್ದು. ಅವು ಇದರ ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರ್ತದೆ. ಸೊ 2 ಲೋಳೆ ಆಗಿದೆ. ರಾಜ್ಮಾ ಮತ್ತೆ ನಾನೊಂದು 4-5 ವಿಸಿಲ್ ತೆಗೆದೆ. ಅದರ ನಂತರ ಈಗ ಬೆಂದಿತ್ತು ಚೆನ್ನಾಗಿ. ನೋಡಿ, ಇದು ಮತ್ತೆ ಅದರಲ್ಲಿರುವ ದಂಟು ಕೂಡ ಏನು ಕರಗಿ ಎಲ್ಲ ಬರಲಿಲ್ಲ, ಹಾಗಿದೆ ಅಲ್ವಾ? ನೋಡಿ, ಕರಗುದಿಲ್ಲ ದಂಟು. ಎಲೆ ಸಹ ಹಾಗೆ, ದಂಟು ಸಹ ಹಾಗೆ ಕರಗುದಿಲ್ಲ. ಇದಕ್ಕೆ ಈಗ ಮಸಾಲೆನ ಹಾಕಿ, ಮಸಾಲೆಯನ್ನ ನಾವು ಹಾಕೊಳ್ತಾ ಇದ್ದೇವೆ. ಕುಕ್ಕರಲ್ಲಿ ಬೇಯಿಸಿದಲ್ಲ, ಅದರಲ್ಲೇ ಪದಾರ್ಥವನ್ನ ಮಾಡ್ಕೊಳ್ತಾ ಇದ್ದೇವೆ. ಉಪ್ಪನ್ನೊಂದು ನೋಡಬೇಕು, ನೋಡಿ ಹಾಕಿ ಆಯ್ತಾ? ನೋಡಿ, ಸ್ವಲ್ಪ ನೀರು ಹಾಕ್ಬೋದು ನನ್ನ ಮನಸ್ಸಲ್ಲಿ. ನಿಮಗೆ ನಿಮ್ಮ ಮನೆಯಲ್ಲಿ ಬೇಕು ಸ್ವಲ್ಪ, ಇಷ್ಟು ದಪ್ಪ ಬೇಡ, ಸ್ವಲ್ಪ ನೀರು ಹಾಕ್ಬೋದು. 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಚಚ್ಚಿ ಇದರದೊಂದು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿ ಪದಾರ್ಥಕ್ಕೆ ಹಾಕುವಂಥದ್ದು. ಮಸಾಲೆ ಕುದಿ ಬರ್ತಾ ಇದೆ, ಸುಮಾರು ಆಯಿತು. ಅದರ ನಂತರ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ತಯಾರಾಗ್ತಾ ಇದೆ. ವೈ 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 ಕಾರ್ನ್ಫ್ಲವರ್ ಹಾಕಿದೆ. ಕಾರ್ನ್ಫ್ಲೋರ್ ಇದ್ರೆ ಒಂದು ಇದನ್ನು ಮಾಡ್ಕೊಳ್ಳುವಂಥದ್ದಲ್ಲ? ಹೌದು, 2 ಚಮಚ ಕಾರ್ನ್ಫ್ಲೋರ್ ಹಾಕಿದೆ. ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ಅಂದಾಜಲ್ಲಿ ನೀರು ಹಾಕಿ, ಅಂದರೆ ತೆಳ್ಳಗಾದರೆ ಆಯ್ತು ಅಷ್ಟೇ. ನೋಡಿ, ಸೊ ಈ ರೀತಿ ಮಾಡಬೇಕು. ಅದು ದೋಸೆಯ ಇದು ನೀರು ದೋಸೆಯ ಒಂದು ಹಿಟ್ಟಿನ ಹಾಗೆ. ಮತ್ತು ನೋಡಿ, ಇದನ್ನು ಹೀಗೆ ಸಪೂರ ಕಟ್ ಮಾಡಬೇಕು. ನೋಡಿ, ನೂಲೆಲ್ಲ ಕಟ್ಟುವ ಅಗತ್ಯ ಇಲ್ಲ. ಕೆಲವರು ನೂಲೆಲ್ಲ ಕಟ್ಟಿರ್ತಾರೆ, ಅದು ಅಗತ್ಯ ಇಲ್ಲ. ನೋಡಿ, ಸ್ವಲ್ಪ ಹೀಗೆ ಮುಳುಗಿಸಿ, ಕಾರ್ನ್ಫ್ಲೋರ್ ನೀರಿನಲ್ಲಿ ಮುಳುಗಿಸಿ ಬೊಂಬಾಯಿ ರವೆಯಲ್ಲಿ ಅದನ್ನು ಅದ್ದಿ ಹೀಗೆ ಮಾಡೋದ್ರಿಂದ ಎಣ್ಣೆಯಲ್ಲಿ ಬಿಟ್ಟು ಕೊಡೋದಿಲ್ಲ ನಿಮಗೆ. ಎಣ್ಣೆಯಲ್ಲಿ ಬಿಟ್ಟು ಕೊಡೋದಿಲ್ಲ ಅಷ್ಟೇ. ಇಲ್ಲದಿದ್ದರೆ ಏನಾಗ್ತದೆ, ಒಂದು ನಾನು ಬರೀ ರವೆಯಲ್ಲಿ ಮುಳುಗಿದ್ದು ತೋರಿಸ್ತೇನೆ ನಿಮಗೆ. ರವೆಯಲ್ಲಿ ಹೊರಳಾಡಿಸಿ ಇಟ್ಟುಬಿಡಿ. ನೋಡಿ, ಅದೇ ನೀವು ಬರೀ ರವೆಯಲ್ಲಿ ಇದು ಮಾಡಿ ಇಟ್ಟರೆ ನೋಡಿ, ಅದು ಎಣ್ಣೆಯಲ್ಲಿ ಬಿಡುವ ಚಾನ್ಸ್ ಉಂಟು. ನೋಡಿ, ರವೆಯಲ್ಲೇ ಇಟ್ಕೊಂಡು ಈ ಪತ್ರೊಡೆ ಇದನ್ನ ಫ್ರೈ ಮಾಡ್ತೇವಲ್ಲ, ಆವಾಗಲೂ ಇದೇ ರೀತಿ ಮಾಡೋದು? ಇದೇ ರೀತಿ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಎಣ್ಣೆ ಸಹ ಹಾಳಾಗೋದಿಲ್ಲ, ಮತ್ತು ರವೆ ಎಲ್ಲ ಎಣ್ಣೆಯಲ್ಲಿದ್ದು ಒಂಥರ ಅದು ಕರಟಿದ ವಾಸನೆ ಆಗಿ ಬರುವುದಿಲ್ಲ ಅಷ್ಟೇ.
ನೋಡಿ ಈ ಥರ ರೆಡಿ ಮಾಡಿ ಇಡಬೇಕು. ಆವತ್ತು ಡೀಪ್ ಫ್ರೈ ಮಾಡಬೇಕು ಅಂತೇಳಿ ಹೇಳಿದರೆ ಒಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಏನಪ್ಪ ಅಂತೇಳಿ ಹೇಳಿದರೆ ಈ ಎಣ್ಣೆ ಹೊಗೆ ಆಡುವ ಹಾಗೆ ಇರಬೇಕು, ಅದರ ನಂತರವೇ ಹಾಕುವಂಥದ್ದು ಅಲ್ವಾ? ಹೌದೌದು. ಹಾಕಿ ಮೈ. ಈಗ ಹಾಕ್ತೇನೆ ನೋಡಿ. ಹೀಗೆ ಹಾಕುವಾಗ ಚೈ ಅಂತ ಸೌಂಡ್ ಬರಬೇಕು. ಹಾಂ ಎಸ್. ಸ್ವಲ್ಪ ಅಂದರೆ ನೋಡಿ ಸ್ವಲ್ಪ ಬಿಟ್ಕೊಡ್ಲಿಕ್ಕೆ ಎಣ್ಣೆ ಅಡಿ ಎಲ್ಲ ನೋಡಿ ನೋಡಿ. ಈಗ ಸ್ವಲ್ಪ ಕೌಚಿ ಹಾಕಿ ಎಲ್ಲ. ಸಿಹಿ ಗುಂಬಳ ಇದರ ಎಲೆಯ ದಂಟು ಅದರ ಪೋಡಿ. ನೋಡಿ ಕಾರ್ನ್ಫ್ಲವರ್ ನೀರಲ್ಲಿ ಮುಳುಗಿಸಿ ಹಾಕಿದರೆ ಈ ಥರ ಆಗ್ತದೆ ಆಯಿತಾ. ಬರೀ ರವೆಯಲ್ಲೇ ಮುಳುಗಿಸಿ ಹಾಕಿದರೆ ಈ ಥರ ಆಗ್ತದೆ. ಅಂದ್ರೆ ಎಣ್ಣೆಯಲ್ಲಿ ರವೆ ಬಿಟ್ಟು ಕೊಡ್ತದೆ. ಹಾಗಾಗಿ ಕಾರ್ನ್ಫ್ಲವರ್ ಅಲ್ಲಿ ಮಾಡಿದ್ರೆ ಹಾಕಿದ್ರಿಂದ ನೋಡಿ ಎಣ್ಣೆಯಲ್ಲಿ ಏನು ಬಿಟ್ಟು ಕೊಡುದಿಲ್ಲ ಮತ್ತು ಕ್ರಿಸ್ಪಿ ಆಗಿರ್ತದೆ. ಹಿಟ್ಟು ಕಡಿಲಿಕ್ಕೆ ಪುರ್ಸತ್ ಸಿಕ್ಕುದಿಲ್ಲ. ಅಂದ್ರೆ ಈಗ ಅಂಬಡೆಗೆ ಅಂತ ಬೇರೆ ತರ ಹಿಟ್ಟು ಉಂಟು, ಅಕ್ಕಿ ನೆನೆಸಿ ಅದನ್ನು ಕಡ್ದು ಅದರೊಟ್ಟಿಗೆ ತೊಗರಿಬೇಳೆಯನ್ನು ನೆನೆಸಿ ಕಡ್ದು ಡಂಗರ್ ಅಂತೆಲ್ಲ ಮಾಡ್ತಾರೆ. ಆ ತರ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಅಷ್ಟು ಸಮಯ ಇರುದಿಲ್ಲ. ಈಗ ಎಲ್ಲ ಕೆಲಸಕ್ಕೆ ಹೋಗುವ ಹೆಂಗಸರು ಇರ್ತಾರೆ ಪಾಪ, ಜಾಬ್ ಅಲ್ಲಿ ಇದ್ದವರು ಬಂದು ಅರ್ಜೆಂಟ್ ಏನಾದ್ರು ಮಾಡ್ಬೇಕು ಅಂತ ಎಣಿಸಿದ್ರೆ ಈ ತರ ಸಹ ಅಂಬಡೆ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ಇದೇ ಈಗ ಇದು ನಿಮ್ದು ಸಿಗುಂಬಳಕಾಯಿ ಎಲೆ ನಾವು ಸ್ವಲ್ಪ ಪಲ್ಯಕ್ಕೆ ಯೂಸ್ ಮಾಡಿದ್ವಿ. ಈಗ ಅದೇ ಎಲೆಯನ್ನು ಸ್ವಲ್ಪ ನೋಡಿ ಇದ್ರ ಸ್ವಲ್ಪ ಹಿಂಗಿನ ಹುಡಿ ಹಾಕಿ, ಹಿಂಗು ಅಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಅಂದಾಜಿಗೆ ಅಲ್ಲ ನೋಡಿ. ಯಾಕಂದ್ರೆ ಅದು ಅಂಟು ಒಂದು ಚಮಚ, ಹೌದು ಅಂಟು ಬರುವುದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಒಂದಕ್ಕೆ ಉಪಯೋಗ ಮಾಡಿದರೆ ಒಳ್ಳೆಯದು. ಸ್ವಲ್ಪ ಸಾಕು ನೋಡಿ. ಮೆಣಸಿನ ಹುಡಿ, ಮೆಣಸಿನ ಹುಡಿ ನೋಡಿ. ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ. ಸ್ವಲ್ಪ ಅಂದರೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರುವ ಹಾಗೆ ನೋಡಿ. ನೀರು ತುಂಬ ಹಾಕಬೇಡಿ, ಬೇಕಾದಾಗೆ ಉಂಡೆ ಕಟ್ಟಲಿಕ್ಕೆ ಬರುವ. ಹೌದು, ಉಂಡೆ ಕಟ್ಟಲಿಕ್ಕೆ ಬರುವ ಹಾಗೆ ನೋಡಿ. ಈ ಥರ ಹೀಗೆ ಕಲಸಿಡಬೇಕು. ಹೀಗಾಗ್ತದೆ ನೋಡಿ. ಹೌದು. ಈಗ ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ನೋಡಿ. ಬೇಕಾದ್ರೆ ದೊಡ್ಡದು ಮಾಡ್ಬೋದು, ಅದು ನಿಮ್ಮ ಇಷ್ಟ. ಸಣ್ಣ ಸಣ್ಣ ಆದ್ರೆ ಒಂದು ಹೌದು ಬೇಗ ಎಲ್ಲವೂ ಫ್ರೈ ಆಗಿ ಬರ್ತದೆ ನೋಡಿ. ಇಷ್ಟಿಷ್ಟು ಮಾಡಿದರೆ ಸಾಕು. ಓಕೆ. ಹೀಗೆ ತೆಟ್ಟೆ ಮಾಡಿ ನೋಡಿ. ಅಂಬಡೆ ಥರ ಸ್ವಲ್ಪ ಅಂಗೈಯಲ್ಲಿಟ್ಟು ಒತ್ತಿ ನೋಡಿ. ಹೀಗೆ ಮಾಡಿ ಇಡಿ. ಇದೇ ಥರ ನಿಮಗೆ ನುಗ್ಗೆ ಸೊಪ್ಪಿನ ಎಲೆಯಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ, ಅರಿವೆ ಸೊಪ್ಪಿನಲ್ಲೂ ಸಹ ಆಗ್ತದೆ, ಮತ್ತೆ ಪತ್ರೊಡೆ ಎಲೆ ಇದ್ರೆ ಅದರಲ್ಲೂ ಮಾಡ್ಲಿಕ್ಕೆ ಆಗ್ತದೆ. ಸೊ ಎಲೆಯ ಅಂಬಡೆಯನ್ನು ಕೂಡ ನಾವು ಮಾಡಿದ್ವಿ. ಅಂಬಡೆ, ಪತ್ರೊಡೆ, ಪಲ್ಯ, ಪದಾರ್ಥ ಎಲ್ಲವೂ ಕೂಡ ಅದ್ಭುತ ಆಗಿತ್ತು. ತುಂಬ ಖುಷಿಯಾಯಿತು ಊಟ ಮಾಡಲಿಕ್ಕೆ ಇವತ್ತು. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ 25,000 ಸಬ್ಸ್ಕ್ರೈಬರ್ಸ್ ಆದದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ.